ಉದ್ಯಮಿಯೊಬ್ಬನಿಗೆ ಪೆಪ್ಪರ್ ಸ್ಪ್ರೇನ ಸಿಂಪಡಿಸಿ ಆತನನ್ನ ಕಿಡ್ನಾಪ್ ಅನ್ನ ಮಾಡಲಾಗಿತ್ತು. ಜೊತೆಲೇ ಇದ್ದಂತ ಸ್ನೇಹಿತ ಈ ಬಗ್ಗೆ ಕುಟುಂಬಸ್ಥರಿಗೆ ಮಾಹಿತಿಯನ್ನ ಕೊಟ್ಟಿದ್ದ. ಕುಟುಂಬಸ್ಥರು ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ಪ್ರಕರಣವನ್ನ ದಾಖಲು ಮಾಡಿಕೊಂಡು ಪೊಲೀಸರು ಕಿಡ್ನಾಪ್ ಪ್ರಕರಣದಲ್ಲಿ ಯಾರೆಲ್ಲ ಇದ್ರು, ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಹುಡುಕಾಟಕ್ಕೆ ಮುಂದಾಗಿದ್ರು. ಆದ್ರೆ ಕೊನೆಯದಾಗಿ ಇವತ್ತು ಬೆಳಗ್ಗೆ ಕಿಡ್ನಾಪ್ ಆಗಿದ್ದಂತ ಉದ್ಯಮಿ ಕೊಲೆಯಾಗಿದ್ದ, ಶವವಾಗಿ ಪತ್ತೆ ಆಗಿದ್ದ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. ರಿಯಲ್ ಎಸ್ಟೇಟ್ ಉದ್ಯಮಿ ಗೋಪಾಲ್ ಎಂಬುವರನ್ನ ಕಿಡ್ನಾಪ್ ಮಾಡಿ ಭೀಕರವಾಗಿ ಹತ್ಯೆಯನ್ನು ಮಾಡಲಾಗಿದೆ. ತಮಿಳುನಾಡಿನ ಡೆಂಕನಕೋಟೆಯ ಬಳಿ ಇರುವಂತಹ ಒಂದು ಸ್ಥಳದಲ್ಲಿ ಅಲ್ಲಿ ಹತ್ಯೆಯನ್ನು ಮಾಡಿ ಶವವನ್ನ ಎಸೆದು ಅಲ್ಲಿಂದ ಮೋಹನ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನ ಟೀಮ್ ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಈ ಒಂದು ಪ್ರಕರಣ ಸಾಕಷ್ಟು ಒಂದು ಸೆನ್ಸೇಷನಲ್ ಅಂತ ಅನಿಸಿಕೊಂಡಿದೆ. ಈಗ ಆನೇಕಲ್ ಪೊಲೀಸ್ ಠಾಣೆಗೆ ಸ್ಥಳೀಯರು ಮತ್ತೆ ಕುಟುಂಬಸ್ಥರು ನಮಗೆ ನ್ಯಾಯ ಬೇಕು ಅಂತ ಹೇಳಿ ಇಲ್ಲಿಗೆ ಒಂದು ಮುತ್ತಿಗೆ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ನೀವು ನೋಡ್ತಾ ದೃಶ್ಯಗಳಲ್ಲಿ ಅಂದ್ರೆ ಗೋಪಾಲ್ ಸಂಬಂಧಿಕರು ಮತ್ತು ಅವರ ಸ್ಥಳೀಯರು ಅಂದ್ರೆ ಅವರ ಗ್ರಾಮದ ಸ್ಥಳೀಯರೇನಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿಗೆ ಬಂದು ನಮಗೆ ನ್ಯಾಯ ಬೇಕು, ಅವರಂದ್ರೆ ಮೋಹನ್ ಮತ್ತೆ ಇನ್ನಿತರ ವ್ಯಕ್ತಿಗಳೇನಿದ್ದಾರೆ ಅಂದ್ರೆ ಹತ್ಯೆ ಮಾಡಿದಂತಹ ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ನಮಗೆ ಒಪ್ಪಿಸಿ ನಾವು ಅವರಿಗೆ ತಕ್ಕ ಶಾಸ್ತಿಯನ್ನ ಮಾಡ್ತೀವಿ ಅಂತ ಹೇಳಿ ಅವರ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಕಿಡ್ನಾಪ್ ಆದ ಬಳಿಕ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ, ತಕ್ಷಣ ನೀವು ಆಗ್ಬೇಕಾಗಿತ್ತು, ಆದ್ರೆ ಯಾಕೆ ನೀವು ನಿರ್ಲಕ್ಷ್ಯವನ್ನ ಮಾಡಿದ್ರಿ ಅಂತ ಹೇಳಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಅದೇ ರೀತಿಯಾಗಿ ಈಗ 11 ಅಂದ್ರೆ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಂತಹ ಪೊಲೀಸ್ ಇಲಾಖೆ 11 ಜನರ ಇನ್ಸ್ಪೆಕ್ಟರ್ ತಂಡ ಏನಿದೆ ಈಗ ವಿವಿಧ ಕಡೆ ಆರೋಪಿಗಳನ್ನ ಬಂಧನ ಮಾಡೋದಕ್ಕೆ ಈಗಾಗಲೇ ತೆರಳಿರುವಂತದ್ದು. ಮತ್ತೆ ಅವರ ಸ್ಪಾಟ್ ಲಾಸ್ಟ್ ಲೊಕೇಶನ್ಗಳಾಗಿರಬಹುದು ಮತ್ತೆ ಇನ್ನಿತರ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕಿದಂತಹ ಪೊಲೀಸರು ಅವರನ್ನ ಬಂಧನ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಸ್ಥಳೀಯರು ಏನಿದೆ ಹೇಳುವಂತಹ ಪ್ರಕಾರ ಈ ರೀತಿಯಾಗಿ ಇನ್ಫಾರ್ಮೇಶನ್ ಕೊಟ್ಟರು ಕೂಡ ನೀವು ಯಾಕೆ ಈ ರೀತಿಯಾದಂತಹ ಒಂದು ಕೆಲಸವನ್ನ ಅಂದ್ರೆ ಟ್ರೇಸ್ ಔಟ್ ಮಾಡುವಂತಹ ಒಂದು ಕೆಲಸವನ್ನ ಮಾಡಿಲ್ಲ, ಮತ್ತೆ ನಮಗೆ ಯಾವ ರೀತಿಯಾದಂತಹ ಒಂದು ಸುರಕ್ಷತೆಯನ್ನ ನೀವು ಕೊಡ್ತೀರಿ ಅಂತ ಹೇಳಿ ಅವರೊಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಅದೇ ರೀತಿಯಾಗಿ ಇಂದು ರಸ್ತೆಯನ್ನ ತಡೆಯುವಂತಹ ಮುಖಾಂತರ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಮತ್ತೆ ಅದೇ ರೀತಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ 5ಕ್ಕೂ ಹೆಚ್ಚು ಕೆಎಸ್ಆರ್ಪಿ ತುಕಡಿಗಳನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಮತ್ತೆ ಅಕ್ಕಪಕ್ಕದಲ್ಲಿರುವಂತಹ ಅಷ್ಟು ಜನ ಪೊಲೀಸ್ ಸ್ಟೇಷನ್ ನಲ್ಲಿರುವಂತಹ ಪೊಲೀಸ್ ಮೆನ್ಗಳನ್ನ ಇಲ್ಲಿ ಡಿಪೋರ್ಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಒಂದು ವಿಚಾರಗಳು ನಡೆದಿರುವಂತಹ ಒಂದು ಕಾರಣದಿಂದಾಗಿ ಈ ಒಂದು ಸೂಕ್ಷ್ಮತೆಯನ್ನ ಪೊಲೀಸರು ಯಾವ ರೀತಿ ನಿಭಾಯಿಸುತ್ತಾರೆ ಅನ್ನುವಂಥ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗಾಗಲೇ ಎಸ್ಪಿ ಚಂದ್ರಕಾಂತ್ ಏನಿದ್ದಾರೆ ಅವರು ಕೂಡ ಸ್ಥಳಕ್ಕೆ ಬಂದು ಕುಟುಂಬಸ್ಥರಿಗೆ ಮತ್ತೆ ಸ್ಥಳೀಯರಿಗೆ ಏನಿದೆ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಈ ರೀತಿಯಾಗಿ ಆದಷ್ಟು ಬೇಗ ಆರೋಪಿಗಳನ್ನ ಬಂಧನ ಮಾಡ್ತೀವಿ, ನಿಮಗೆ ನ್ಯಾಯವನ್ನ ಕೊಡ್ತೀವಿ ಅಂತ ಹೇಳಿ ಅವರೊಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿದ್ದಂತಹ ಸ್ಥಳೀಯರು ಕೂಡ ಅದಕ್ಕೆ ಒಂದು ಸಪೋರ್ಟ್ ಮಾಡುವ ಅಂದ್ರೆ ಆದಷ್ಟು ಬೇಗ ಬಂಧಿಸಲಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಒಂದು ಸಪೋರ್ಟ್ ಅನ್ನು ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಒಂದು ಗಂಭೀರತೆಯನ್ನು ಪಡೆದುಕೊಳ್ಳುವಂತಹ ಹಿನ್ನೆಲೆಯಲ್ಲಿ ವಿಶೇಷ ತಂಡ ಈಗ ತೀವ್ರವಾಗಿ ಹೊರ ರಾಜ್ಯದಲ್ಲಿ ಅವರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಕ್ಯಾಮರಾಮನ್ ಮಧು ಜೊತೆ ಅಭಿಷೇಕ್ ಜಯಶಂಕರ್. ಉದ್ಯಮಿಯೊಬ್ಬನಿಗೆ ಪೆಪ್ಪರ್ ಸ್ಪ್ರೇನ ಸಿಂಪಡಿಸಿ ಆತನನ್ನ ಕಿಡ್ನಾಪ್ ಅನ್ನ ಮಾಡಲಾಗಿತ್ತು. ಜೊತೆಲೇ ಇದ್ದಂತ ಸ್ನೇಹಿತ ಈ ಬಗ್ಗೆ ಕುಟುಂಬಸ್ಥರಿಗೆ ಮಾಹಿತಿಯನ್ನ ಕೊಟ್ಟಿದ್ದ. ಕುಟುಂಬಸ್ಥರು ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ಪ್ರಕರಣವನ್ನ ದಾಖಲು ಮಾಡಿಕೊಂಡು ಪೊಲೀಸರು ಕಿಡ್ನಾಪ್ ಪ್ರಕರಣದಲ್ಲಿ ಯಾರೆಲ್ಲ ಇದ್ರು, ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಹುಡುಕಾಟಕ್ಕೆ ಮುಂದಾಗಿದ್ರು. ಆದ್ರೆ ಕೊನೆಯದಾಗಿ ಇವತ್ತು ಬೆಳಗ್ಗೆ ಕಿಡ್ನಾಪ್ ಆಗಿದ್ದಂತ ಉದ್ಯಮಿ ಕೊಲೆಯಾಗಿದ್ದ, ಶವವಾಗಿ ಪತ್ತೆ ಆಗಿದ್ದ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. ರಿಯಲ್ ಎಸ್ಟೇಟ್ ಉದ್ಯಮಿ ಗೋಪಾಲ್ ಎಂಬುವರನ್ನ ಕಿಡ್ನಾಪ್ ಮಾಡಿ ಭೀಕರವಾಗಿ ಹತ್ಯೆಯನ್ನು ಮಾಡಲಾಗಿದೆ. ತಮಿಳುನಾಡಿನ ಡೆಂಕನಕೋಟೆಯ ಬಳಿ ಇರುವಂತಹ ಒಂದು ಸ್ಥಳದಲ್ಲಿ ಅಲ್ಲಿ ಹತ್ಯೆಯನ್ನು ಮಾಡಿ ಶವವನ್ನ ಎಸೆದು ಅಲ್ಲಿಂದ ಮೋಹನ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನ ಟೀಮ್ ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಈ ಒಂದು ಪ್ರಕರಣ ಸಾಕಷ್ಟು ಒಂದು ಸೆನ್ಸೇಷನಲ್ ಅಂತ ಅನಿಸಿಕೊಂಡಿದೆ. ಈಗ ಆನೇಕಲ್ ಪೊಲೀಸ್ ಠಾಣೆಗೆ ಸ್ಥಳೀಯರು ಮತ್ತೆ ಕುಟುಂಬಸ್ಥರು ನಮಗೆ ನ್ಯಾಯ ಬೇಕು ಅಂತ ಹೇಳಿ ಇಲ್ಲಿಗೆ ಒಂದು ಮುತ್ತಿಗೆ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ನೀವು ನೋಡ್ತಾ ದೃಶ್ಯಗಳಲ್ಲಿ ಅಂದ್ರೆ ಗೋಪಾಲ್ ಸಂಬಂಧಿಕರು ಮತ್ತು ಅವರ ಸ್ಥಳೀಯರು ಅಂದ್ರೆ ಅವರ ಗ್ರಾಮದ ಸ್ಥಳೀಯರೇನಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿಗೆ ಬಂದು ನಮಗೆ ನ್ಯಾಯ ಬೇಕು, ಅವರಂದ್ರೆ ಮೋಹನ್ ಮತ್ತೆ ಇನ್ನಿತರ ವ್ಯಕ್ತಿಗಳೇನಿದ್ದಾರೆ ಅಂದ್ರೆ ಹತ್ಯೆ ಮಾಡಿದಂತಹ ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ನಮಗೆ ಒಪ್ಪಿಸಿ ನಾವು ಅವರಿಗೆ ತಕ್ಕ ಶಾಸ್ತಿಯನ್ನ ಮಾಡ್ತೀವಿ ಅಂತ ಹೇಳಿ ಅವರ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಕಿಡ್ನಾಪ್ ಆದ ಬಳಿಕ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ, ತಕ್ಷಣ ನೀವು ಕಾರ್ಯಪ್ರವೃತ್ತರಾಗಬೇಕಾಗಿತ್ತು, ಆದ್ರೆ ಯಾಕೆ ನೀವು ನಿರ್ಲಕ್ಷ್ಯವನ್ನ ಮಾಡಿದ್ರಿ ಅಂತ ಹೇಳಿ ಅವರು
ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಅದೇ ರೀತಿಯಾಗಿ ಈಗ 11 ಅಂದ್ರೆ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಂತಹ ಪೊಲೀಸ್ ಇಲಾಖೆ 11 ಜನರ ಇನ್ಸ್ಪೆಕ್ಟರ್ ತಂಡ ಏನಿದೆ ಈಗ ವಿವಿಧ ಕಡೆ ಆರೋಪಿಗಳನ್ನು ಬಂಧನ ಮಾಡೋದಕ್ಕೆ ಈಗಾಗಲೇ ತೆರಳಿರುವಂತದ್ದು. ಮತ್ತೆ ಅವರ ಸ್ಪಾಟ್ ಲಾಸ್ಟ್ ಲೊಕೇಶನ್ಗಳಾಗಿರಬಹುದು ಮತ್ತೆ ಇನ್ನಿತರ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕಿದಂತಹ ಪೊಲೀಸರು ಅವರನ್ನ ಬಂಧನ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಸ್ಥಳೀಯರು ಏನಿದೆ ಹೇಳುವಂತಹ ಪ್ರಕಾರ ಈ ರೀತಿಯಾಗಿ ಇನ್ಫಾರ್ಮೇಶನ್ ಕೊಟ್ಟರು ಕೂಡ ನೀವು ಯಾಕೆ ಈ ರೀತಿಯಾದಂತಹ ಒಂದು ಕೆಲಸವನ್ನ ಅಂದ್ರೆ ಟ್ರೇಸ್ ಔಟ್ ಮಾಡುವಂತಹ ಒಂದು ಕೆಲಸವನ್ನ ಮಾಡಿಲ್ಲ, ಮತ್ತೆ ನಮಗೆ ಯಾವ ರೀತಿಯಾದಂತಹ ಒಂದು ಸುರಕ್ಷತೆಯನ್ನ ನೀವು ಕೊಡ್ತೀರಿ ಅಂತ ಹೇಳಿ ಅವರೊಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಅದೇ ರೀತಿಯಾಗಿ ಇಂದು ರಸ್ತೆಯನ್ನ ತಡೆಯುವಂತಹ ಮುಖಾಂತರ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಮತ್ತೆ ಅದೇ ರೀತಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ 5ಕ್ಕೂ ಹೆಚ್ಚು ಕೆಎಸ್ಆರ್ಪಿ ತುಕಡಿಗಳನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಮತ್ತೆ ಅಕ್ಕಪಕ್ಕದಲ್ಲಿರುವಂತಹ ಅಷ್ಟು ಜನ ಪೊಲೀಸ್ ಸ್ಟೇಷನ್ ನಲ್ಲಿರುವಂತಹ ಪೊಲೀಸ್ ಮೆನ್ಗಳನ್ನ ಇಲ್ಲಿ ಡಿಪೋರ್ಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಒಂದು ವಿಚಾರಗಳು ನಡೆದಿರುವಂತಹ ಒಂದು ಕಾರಣದಿಂದಾಗಿ ಈ ಒಂದು ಸೂಕ್ಷ್ಮತೆಯನ್ನ ಪೊಲೀಸರು ಯಾವ ರೀತಿ ನಿಭಾಯಿಸುತ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗಾಗಲೇ ಎಸ್ಪಿ ಚಂದ್ರಕಾಂತ್ ಏನಿದ್ದಾರೆ ಅವರು ಕೂಡ ಸ್ಥಳಕ್ಕೆ ಬಂದು ಕುಟುಂಬಸ್ಥರಿಗೆ ಮತ್ತೆ ಸ್ಥಳೀಯರಿಗೆ ಏನಿದೆ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಈ ರೀತಿಯಾಗಿ ಆದಷ್ಟು ಬೇಗ ಆರೋಪಿಗಳನ್ನ ಬಂಧನ ಮಾಡ್ತೀವಿ, ನಿಮಗೆ ನ್ಯಾಯವನ್ನು ಕೊಡ್ತೀವಿ ಅಂತ ಹೇಳಿ ಅವರೊಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿದ್ದಂತಹ ಸ್ಥಳೀಯರು ಕೂಡ ಅದಕ್ಕೆ ಒಂದು ಸಪೋರ್ಟ್ ಮಾಡುವ ಅಂದ್ರೆ ಆದಷ್ಟು ಬೇಗ ಬಂಧಿಸಲಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಒಂದು ಸಪೋರ್ಟ್ ಅನ್ನು ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಒಂದು ಗಂಭೀರತೆಯನ್ನು ಪಡೆದುಕೊಳ್ಳುವಂತಹ ಹಿನ್ನೆಲೆಯಲ್ಲಿ ವಿಶೇಷ ತಂಡ ಈಗ ತೀವ್ರವಾಗಿ ಹೊರ ರಾಜ್ಯದಲ್ಲಿ ಅವರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಕ್ಯಾಮರಾಮನ್ ಮಧುರ್ ಜೊತೆ ಅಭಿಷೇಕ್. ಉದ್ಯಮಿಯೊಬ್ಬನಿಗೆ ಪೆಪ್ಪರ್ ಸ್ಪ್ರೇನ ಸಿಂಪಡಿಸಿ ಆತನನ್ನ ಕಿಡ್ನಾಪ್ ಅನ್ನ ಮಾಡಲಾಗಿತ್ತು. ಜೊತೆಲೇ ಇದ್ದಂತ ಸ್ನೇಹಿತ ಈ ಬಗ್ಗೆ ಕುಟುಂಬಸ್ಥರಿಗೆ ಮಾಹಿತಿಯನ್ನ ಕೊಟ್ಟಿದ್ದ. ಕುಟುಂಬಸ್ಥರು ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ಪ್ರಕರಣವನ್ನ ದಾಖಲು ಮಾಡಿಕೊಂಡು ಪೊಲೀಸರು ಕಿಡ್ನಾಪ್ ಪ್ರಕರಣದಲ್ಲಿ ಯಾರೆಲ್ಲ ಇದ್ರು, ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಹುಡುಕಾಟಕ್ಕೆ ಮುಂದಾಗಿದ್ರು. ಆದ್ರೆ ಕೊನೆಯದಾಗಿ ಇವತ್ತು ಬೆಳಗ್ಗೆ ಕಿಡ್ನಾಪ್ ಆಗಿದ್ದಂತ ಉದ್ಯಮಿ ಕೊಲೆಯಾಗಿದ್ದ, ಶವವಾಗಿ ಪತ್ತೆ ಆಗಿದ್ದ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. ರಿಯಲ್ ಎಸ್ಟೇಟ್ ಉದ್ಯಮಿ ಗೋಪಾಲ್ ಎಂಬುವರನ್ನ ಕಿಡ್ನಾಪ್ ಮಾಡಿ ಭೀಕರವಾಗಿ ಹತ್ಯೆಯನ್ನು ಮಾಡಲಾಗಿದೆ. ತಮಿಳುನಾಡಿನ ಡೆಂಕನಕೋಟೆಯ ಬಳಿ ಇರುವಂತಹ ಒಂದು ಸ್ಥಳದಲ್ಲಿ ಅಲ್ಲಿ ಹತ್ಯೆಯನ್ನು ಮಾಡಿ ಶವವನ್ನ ಎಸೆದು ಅಲ್ಲಿಂದ ಮೋಹನ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನ ಟೀಮ್ ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಈ ಒಂದು ಪ್ರಕರಣ ಸಾಕಷ್ಟು ಒಂದು ಸೆನ್ಸೇಷನಲ್ ಅಂತ ಅನಿಸಿಕೊಂಡಿದೆ. ಈಗ ಆನೇಕಲ್ ಪೊಲೀಸ್ ಠಾಣೆಗೆ ಸ್ಥಳೀಯರು ಮತ್ತೆ ಕುಟುಂಬಸ್ಥರು ನಮಗೆ ನ್ಯಾಯ ಬೇಕು ಅಂತ ಹೇಳಿ ಇಲ್ಲಿಗೆ ಒಂದು ಮುತ್ತಿಗೆ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ನೀವು ನೋಡ್ತಾ ದೃಶ್ಯಗಳಲ್ಲಿ ಅವರ ಅಂದ್ರೆ ಗೋಪಾಲ್ ಸಂಬಂಧಿಕರು ಮತ್ತು ಅವರ ಸ್ಥಳೀಯರು ಅಂದ್ರೆ ಅವರ ಗ್ರಾಮದ ಸ್ಥಳೀಯರು ಏನಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿಗೆ ಬಂದು ನಮಗೆ ನ್ಯಾಯ ಬೇಕು, ಅವರಂದ್ರೆ ಮೋಹನ್ ಮತ್ತೆ ಇನ್ನಿತರ ವ್ಯಕ್ತಿಗಳೇನಿದ್ದಾರೆ ಅಂದ್ರೆ ಹತ್ಯೆ ಮಾಡಿದಂತಹ ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ನಮಗೆ ಒಪ್ಪಿಸಿ ನಾವು ಅವರಿಗೆ ತಕ್ಕ ಶಾಸ್ತಿಯನ್ನ ಮಾಡ್ತೀವಿ ಅಂತ ಹೇಳಿ ಅವರ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಕಿಡ್ನಾಪ್ ಆದ ಬಳಿಕ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ, ತಕ್ಷಣ ನೀವು ಕಾರ್ಯಪ್ರವೃತ್ತರಾಗಬೇಕಾಗಿತ್ತು, ಆದ್ರೆ ಯಾಕೆ ನೀವು ನಿರ್ಲಕ್ಷ್ಯವನ್ನ ಮಾಡಿದ್ರಿ ಅಂತ ಹೇಳಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಅದೇ ರೀತಿಯಾಗಿ ಈಗ 11 ಅಂದ್ರೆ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಂತಹ ಪೊಲೀಸ್ ಇಲಾಖೆ 11 ಜನರ ಇನ್ಸ್ಪೆಕ್ಟರ್ ತಂಡ ಏನಿದೆ ಈಗ ವಿವಿಧ ಕಡೆ ಆರೋಪಿಗಳನ್ನ ಬಂಧನ ಮಾಡೋದಕ್ಕೆ ಈಗಾಗಲೇ ತೆರಳಿರುವಂತದ್ದು. ಮತ್ತೆ ಅವರ ಸ್ಪಾಟ್ ಲಾಸ್ಟ್ ಲೊಕೇಶನ್ಗಳಾಗಿರಬಹುದು ಮತ್ತೆ ಇನ್ನಿತರ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕಿದಂತಹ ಪೊಲೀಸರು ಅವರನ್ನ ಬಂಧನ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಸ್ಥಳೀಯರು ಏನಿದೆ ಹೇಳುವಂತಹ ಪ್ರಕಾರ ಈ ರೀತಿಯಾಗಿ ಇನ್ಫಾರ್ಮೇಶನ್ ಕೊಟ್ಟರು ಕೂಡ ನೀವು ಯಾಕೆ ಈ ರೀತಿಯಾದಂತಹ ಒಂದು ಕೆಲಸವನ್ನ ಅಂದ್ರೆ ಟ್ರೇಸ್ ಔಟ್ ಮಾಡುವಂತಹ ಒಂದು ಕೆಲಸವನ್ನ ಮಾಡಿಲ್ಲ, ಮತ್ತೆ ನಮಗೆ ಯಾವ ರೀತಿಯಾದಂತಹ ಒಂದು ಸುರಕ್ಷತೆಯನ್ನ ನೀವು ಕೊಡ್ತೀರಿ ಅಂತ ಹೇಳಿ ಅವರೊಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಅದೇ ರೀತಿಯಾಗಿ ಇಂದು ರಸ್ತೆಯನ್ನ ತಡೆಯುವಂತಹ ಮುಖಾಂತರ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಮತ್ತೆ ಅದೇ ರೀತಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ 5ಕ್ಕೂ ಹೆಚ್ಚು ಕೆಎಸ್ಆರ್ಪಿ ತುಕಡಿಗಳನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಮತ್ತೆ ಅಕ್ಕಪಕ್ಕದಲ್ಲಿರುವಂತಹ ಅಷ್ಟು ಜನ ಪೊಲೀಸ್ ಸ್ಟೇಷನ್ ನಲ್ಲಿರುವಂತಹ ಪೊಲೀಸ್ ಮೆನ್ಗಳನ್ನ ಇಲ್ಲಿ ಡಿಪೋರ್ಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಒಂದು ವಿಚಾರಗಳು ನಡೆದಿರುವಂತಹ ಒಂದು ಕಾರಣದಿಂದಾಗಿ ಈ ಒಂದು ಸೂಕ್ಷ್ಮತೆಯನ್ನ ಪೊಲೀಸರು ಯಾವ ರೀತಿ ನಿಭಾಯಿಸುತ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗಾಗಲೇ ಎಸ್ಪಿ ಚಂದ್ರಕಾಂತ್ ಏನಿದ್ದಾರೆ ಅವರು ಕೂಡ ಸ್ಥಳಕ್ಕೆ ಬಂದು ಕುಟುಂಬಸ್ಥರಿಗೆ ಮತ್ತೆ ಸ್ಥಳೀಯರಿಗೆ ಏನಿದೆ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಈ ರೀತಿಯಾಗಿ
ಆದಷ್ಟು ಬೇಗ ಆರೋಪಿಗಳನ್ನ ಬಂಧನ ಮಾಡ್ತೀವಿ, ನಿಮಗೆ ನ್ಯಾಯವನ್ನ ಕೊಡ್ತೀವಿ ಅಂತ ಹೇಳಿ ಅವರೊಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿದ್ದಂತಹ ಸ್ಥಳೀಯರು ಕೂಡ ಅದಕ್ಕೆ ಒಂದು ಸಪೋರ್ಟ್ ಮಾಡುವ, ಅಂದ್ರೆ ಆದಷ್ಟು ಬೇಗ ಬಂಧಿಸಲಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಒಂದು ಸಪೋರ್ಟ್ ಅನ್ನು ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಒಂದು ಗಂಭೀರತೆಯನ್ನು ಪಡೆದುಕೊಳ್ಳುವಂತಹ ಹಿನ್ನೆಲೆಯಲ್ಲಿ ವಿಶೇಷ ತಂಡ ಈಗ ತೀವ್ರವಾಗಿ ಹೊರ ರಾಜ್ಯದಲ್ಲಿ ಅವರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಕ್ಯಾಮರಾಮನ್ ಮಧುರ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಜಯಶಂಕರ್.